ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ಬಂದು ನಾನು ಇವತ್ತು ಫುಲ್ಲು ಬ್ಯುಸಿ ದಿನ ಆಗಿರುತ್ತೆ ಅಂದ್ಕೊತೀನಿ. ಯಾಕಂದರೆ ಇವತ್ತು ಫಸ್ಟು ನಾನು ದೇವಸ್ಥಾನಕ್ಕೆ ಹೋಗಬೇಕು. ಆಮೇಲೆ ಅದೇ ದೇವಸ್ಥಾನದಲ್ಲಿ ಒಂದು ಚಿಕ್ಕ ಮದುವೆ ಇದೆ. ಸೊ ಅದನ್ನು ಅಟೆಂಡ್ ಮಾಡಿ ನೆಕ್ಸ್ಟು ಹೋಗಬೇಕಾಗಿರೋದು ಶಾಪಿಂಗ್ಗೆ. ಸೊ ಫುಲ್ ಬ್ಯುಸಿ ಡೇ ಆಗಿರುತ್ತೆ. ಆ್ಯಂಡ್ ದೇವಸ್ಥಾನಕ್ಕೆ ಹೋಗ್ಬೇಕಂತ ನಾನು ಸ್ನಾನ ಕೂಡ ಮಾಡ್ಕೊಂಡಿದ್ದೀನಿ. ಕೂದಲಾರಕ್ಕೆ ಎಷ್ಟೊತ್ತು ತಗೊಳ್ಳುತ್ತೋ ಏನೋ ಗೊತ್ತಿಲ್ಲ. ಈಗ ಕ್ವಿಕ್ಕಾಗಿ ರೆಡಿ ಆಗಿಬಿಡಬೇಕು. ಸೊ ನಾನು ಆಫ್ ಕ್ಯಾಮ್ರಾ ರೆಡಿ ಆಗ್ತೀನಿ, ಯಾಕಂದರೆ ಮತ್ತು ಇದನ್ನು ವೀಡಿಯೋ ಶೂಟ್ ಮಾಡ್ಕೊಂಡಿದ್ರೆ ವೀಡಿಯೋ ತುಂಬ ಲೆಂತಿ ಆಗಿರುತ್ತೆ. ಆ್ಯಂಡ್ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇವತ್ತು ನಾನು ಬಟ್ಟೆ ಯಾವ್ದು ಹಾಕ್ಕೊಳೋದು, ಪ್ರತಿ ಸತಿ ಹೊರಗಡೆ ಹೋಗೋವಾಗೂ ನನಗೆ ಈ ರೀತಿ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ, ಯಾವ ಬಟ್ಟೆ ಹಾಕ್ಕೊಳೋದು ಅಂತ. ಸೊ ಕಬೋರ್ಡಲ್ಲಿರೋ ಅರ್ಧಕ್ಕರ್ಧ ಬಟ್ಟೆ ಈಚೆ ಕಡೆ ಹಾಕಿರ್ತೀನಿ. ತಿರ್ಗಾ ಅದನ್ನು ಆಲ್ರೆಡಿ ಒಂದು ಸತಿ ಕಬೋರ್ಡ್ ಕ್ಲೀನ್ ಮಾಡಿ ಮಡಚಿ ಇಟ್ಟಿರ್ತೀನಿ. ಬಟ್ ಒಂದು ಸತಿ ಎಲ್ಲಾದರೂ ಈಚೆ ಕಡೆ ಹೋಗ್ಬೇಕಂದ್ರೆ ನಾನು ಫುಲ್ ಕಬೋರ್ಡ್ನ ಏನು ಬಟ್ಟೆ ಎಲ್ಲ ಎತ್ತಿ ಈಚೆ ಕಡೆ ಹಾಕಿರ್ತೀನಲ್ವ, ಸೊ ಅದರಿಂದ ಮಡಚಿರೋದೆಲ್ಲ ವೇಸ್ಟ್ ಆಗೋಗುತ್ತೆ. ತಿರ್ಗಾ ವಾಪಸ್ ನಾನು ಕಬೋರ್ಡ್ ಒಳಗಡೆ ಇಡೋವಾಗ ಮಡಚಿಡಲ್ಲ, ನಾನು ಎತ್ತಿ ಎಲ್ಲ ತುರ್ಕಿಕ್ಕಿರ್ತೀನಿ. ಸೊ ಅದರಿಂದ ತಿರ್ಗಾ ನನಗೆ ತುಂಬ ಕೆಲಸ ಆಗುತ್ತೆ. ಸೊ ಇಲ್ಲೆಲ್ಲ ರಾಶಿ ಬಟ್ಟೆ ಹಾಕಿದ್ದೀನಿ, ತೋರಿಸ್ತೀನಿ, ನೀವು ನೋಡ್ಬೋದು ಎಷ್ಟು ಬಟ್ಟೆ ಇದೆ ಅಂತ. ಸೊ ಎಲ್ಲ ಎತ್ತಾಕಿದ್ದೀನಿ, ಯಾವ್ದು ಹಾಕ್ಕೊಳೋದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ನಾನು. ಆ್ಯಂಡ್ ಈ ಬಟ್ಟೆ ನನಗೆ ತುಂಬ ಫೇವ್ರೇಟು. ಸೊ ಈ ವೈಟು ಅಷ್ಟೇ ತುಂಬ ಫೇವ್ರೇಟು. ಇದು ಹಾಕ್ಕೊಂಡು ಹೋಗೋಣ ಅಂದರೆ ಅಲ್ಲೆಲ್ಲಾದರೂ ಒಂಚೂರು ಗಲೀಜಾಗೋದ್ರೆ ನನಗೆ ತುಂಬ ಬೇಜಾರಾಗುತ್ತೆ. ಅದರಿಂದ ಅದು ಬೇಡ ಅಂತ ಸುಮ್ಮನೆ ಆಗಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಏನು ಝೂಡಿಯೋಗೆ ವೀಡಿಯೋ ಮಾಡೋಣ ಅಂತ ಹಾಕೇ ಇಟ್ಟಿದ್ದೀನಿ, ಇನ್ನೂ ಮಾಡಿಲ್ಲ. ನನಗೆ ಟೈಮೇ ಸಿಗ್ತಾಯಿಲ್ಲ, ಏನು ಮಾಡೋದು ಗೊತ್ತಿಲ್ಲ. ಸೊ ಈಗ ನಾನು ಕ್ವಿಕ್ಕಾಗಿ ಮೇಕಪ್ ಮಾಡ್ಕೊಬೇಕು ಸ್ವಲ್ಪ. ಆಮೇಲೆ ನಾನು ಯಾವ ಬಟ್ಟೆ ಹಾಕ್ಕೊತೀನಿ ಏನು ಅಂತ ನಿಮ್ಗೆ ತೋರಿಸ್ತೀನಿ. ನಾನೀಗ ಕ್ವಿಕ್ಕಾಗಿ ಮೇಕಪ್ ಮಾಡಿಕೊಂಡು ನಾನು ವೀಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನಾನು ನಿಮಗೆ 2 ಐಲ್ಯಾಶಸ್ ತೊಗೊಂಡಿದ್ದೆ, ಅದು ತೋರಿಸೇ ಇರಲಿಲ್ಲ, ಟವಲ್ ಬಿದ್ದು ಹೋಗ್ತಾಯಿದೆ. ಸೊ ಇದು ಬಂದು ಯೂರೋ ಪ್ಯಾರಿಸ್ ಅವ್ರದ್ದು. ಆ್ಯಂಡ್ ಇದ್ರದ್ದು ನಂಬರ್ ಬಂದು 52. ಸೊ ನಿಮ್ಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ನೆಕ್ಸ್ಟ್ ಇನ್ನೊಂದು ತೊಗೊಂಡಿದ್ದೀನಿ, ಇದು ಅಷ್ಟೇ ಯೂರೋ ಪ್ಯಾರಿಸ್ ಅವ್ರದ್ದು ಪ್ರೊಫೆಷ್ನಲ್ ಆಗಿರೋ ಐಲ್ಯಾಶಸ್ಸು, ಫೇಕ್ ಐಲ್ಯಾಶಸ್ಸು. ಇದು ಬಂದು ನಂಬರ್ 50. ಸೊ ಇಲ್ಲಿ ಕಾಣಿಸ್ತಾ ಇರ್ಬೇಕು ನಿಮಗೆ. ಓಕೆ, ಇದು ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಇರೋವಂಥ ಐಲ್ಯಾಶಸ್ಸು. ಸೊ 2 ಐಲ್ಯಾಶಸ್ ತೊಗೊಂಡಿದ್ದೀನಿ. ಅಂದರೆ ಏನಕ್ಕೆ ಅಂದರೆ ಈಗ ನೆಕ್ಸ್ಟ್ ವೀಕ್ ಒಂದು ಫಂಕ್ಷನ್, ಆ ಫಂಕ್ಷನಲ್ಲಿ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲ ನನ್ನ ಹತ್ರ ಇರೋ ಹಳೇದೇ ಯೂಸ್ ಮಾಡ್ತೀನಿ ಏನು ಅಂತ ಗೊತ್ತಿಲ್ಲ, ಯಾವುದಕ್ಕೂ ಇರಲಿ ಅಂತ ತೊಗೊಂಡಿದ್ದೀನಿ. ಈಗ ಕ್ವಿಕ್ಕಾಗಿ ನಾನು ಮೇಕಪ್ ಮಾಡಿಕೊಂಡು ಆಮೇಲೆ ಯಾವ ಬಟ್ಟೆ ಹಾಕ್ಕೊತೀನಿ ಏನು ಅಂತ ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಈಗ ಮೇಕಪ್ ಎಲ್ಲ ಕಂಪ್ಲೀಟ್ ಆಗಿದೆ. ಲಿಪ್ಸ್ಟಿಕ್ ಮಾತ್ರ ಒಂದು ಹಾಕ್ಕೊಳ್ಬೇಕು. ಯಾವ ಡ್ರೆಸ್ ಹಾಕ್ಕೊತೀನಿ ಅಂತ ತೋರಿಸ್ತೀನಿ. ಇವತ್ತು ನಾನು ಈ ಡ್ರೆಸ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಇದು ಹಾಕ್ಕೊಬೇಕು ಅಂದ್ಕೊಂಡೆ, ಬಟ್ ಇದು ನನ್ನ ಫೇವ್ರೇಟು. ಇವತ್ತು ಬೇಡ ಅಂತ ಇದನ್ನು ಹಾಕ್ಕೊಳ್ತಾ ಇಲ್ಲ. ಸೊ ಇದು ನನಗಿಷ್ಟನೇ, ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಒಳ್ಳೆ ಲುಕ್ ಕೊಡುತ್ತೆ. ಆದರೆ ಇವತ್ತು ಇದೇ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಡ್ರೆಸ್ ಚೇಂಜ್ ಮಾಡಿ ಲಿಪ್ಸ್ಟಿಕ್ ಹಾಕ್ಕೊಂಡು ಫುಲ್ ಮೇಕಪ್ ಎಲ್ಲ ಕಂಪ್ಲೀಟ್ ಮಾಡಿ ನಾನು ಯಾವ ರೀತಿ ಕಾಣಿಸ್ತೀನಿ ಅಂತ ತೋರಿಸ್ತೀನಿ. ಇದು ಬಂದು ನನ್ನ ಫೈನಲ್ ಲುಕ್ಕು. ಆ್ಯಂಡ್ ನಾನು ಜಾಸ್ತಿ ಏನೂ ಮಾಡ್ಕೊಳಕ್ಕೆ ಹೋಗಿಲ್ಲ, ಯಾಕಂದರೆ ತಿರ್ಗಾ ಶಾಪಿಂಗ್ ಹೋಗಬೇಕು ನಾನು. ಆ್ಯಂಡ್ ಕೂದಲು ಬಿಟ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಇವಾಗಲೇ ತುಂಬ ಶೆಕೆ ಆಗ್ತಾಯಿದೆ ನೋಡಿ. ನನ್ನ ಮೇಕಪ್ ಎಲ್ಲ ಆಲ್ರೆಡಿ ಸ್ವೆಟ್ಟಿಂಗ್ ಆಗ್ತಾಯಿದೆ. ಅಂದರೆ ಸೆಟ್ ಆಗೋಕ್ಕೆ ಅದು ಸ್ವೆಟ್ ಆಗುತ್ತೆ ನಾರ್ಮಲಾಗಿ. ಸೊ ಇಷ್ಟೇ ನನ್ನ ಲುಕ್ಕು. ಅಲ್ಲಿ ಮುಗಿಸ್ಕೊಂಡು ಮತ್ತೆ ಶಾಪಿಂಗ್ ಎಲ್ಲ ಹೋಗಬೇಕು. ಆ್ಯಂಡ್ ನನ್ನ ಡ್ರೆಸ್ಗೆ ಮ್ಯಾಚ್ ಆಗಲಿ ಅಂತ ನಾನು ಈ ಫುಟ್ವೇರ್ನ ಇವತ್ತು ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದು ನಾನು ಜಯನಗರಲ್ಲಿ ತೊಗೊಂಡಿದ್ದು, ಇದ್ರ ಬಗ್ಗೆ ಹಾಲ್ ಕೂಡ ಮಾಡಿದ್ದೀನಿ. ಈಗ ನೆಕ್ಸ್ಟು ನಾವು ಫಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು, ಆಮೇಲೆ ಮದುವೆ ಹತ್ರ ಹೋಗೋದು. ಸೊ ಆಲ್ರೆಡಿ ನಾನು ದೇವಸ್ಥಾನ ಹತ್ರ ಬಂದು ರೀಚ್ ಆಗಿದ್ದೀನಿ. ಆ ದಾರಿಯಲ್ಲಿ ಬರೋವಾಗೆಲ್ಲ ತುಂಬ ಟ್ರಾಫಿಕ್ ಇತ್ತು, ಅದೆಲ್ಲ ಏನು ನಾನು ಕ್ಲಿಪ್ಸ್ ತಗೊಂಡಿಲ್ಲ. ಇವತ್ತು ನಾನು ಬಂದಿರೋದು ಬಂದು ಸೋಮೇಶ್ವರ ದೇವಸ್ಥಾನ ಅಂತ, ಶಿವ ನೆಲೆಸಿರೋದು. ತುಂಬಾ ಸುಂದರವಾಗಿರುವಂಥ ದೇವಸ್ಥಾನ ಅಂತ ಹೇಳ್ಬೋದು. ಇದಕ್ಕೆ ನಾನು 2ನೇ ಸಾರಿ ಏನೋ ಬರ್ತಾ ಇದ್ದೀನಿ ಅನಿಸುತ್ತೆ. ತುಂಬ ದಿನ ಆದಮೇಲೆ ನಾನು ಬಂದಿದ್ದು. ಆ್ಯಂಡ್ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ದೇವ್ರ ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಹೋದಾಗ ಫುಲ್ ದೇವಸ್ಥಾನನ ಕ್ಲಿಯರಾಗಿ ತೋರಿಸ್ತೀನಿ. ಈ ಸಾರಿ ಹೋದಾಗ ಎಷ್ಟಾಗುತ್ತೋ ಅಷ್ಟು ತೋರಿಸ್ತಾ ಇದ್ದೀನಿ. ಆ್ಯಂಡ್ ದೇವಸ್ಥಾನ ಮುಂದೆನೇ ಒಂದು ದೊಡ್ಡ ಶಿವನ ಸ್ಟ್ಯಾಚು ಇದೆ, ಅದೂ ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಈಗ ಹುಡುಗ ಹುಡುಗಿಗೆ ವಿಶ್ ಮಾಡಿಬಿಟ್ಟು ನಾವು ಮನೆಗೆ ಹೋಗಬೇಕು.
ಯಾಕಂದರೆ ಈಗ ತುಂಬಾ ಟೈಮ್ ಆಗೋಗಿದೆ, ತಿರ್ಗಾ ಹೋಗೋಷ್ಟರಲ್ಲಿ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಸೊ ವಿಶ್ ಮಾಡಿದ್ದೆಲ್ಲ ಆಯಿತು. ಈಗ ವಾಪಸ್ ನಾವು ಮನೆಗೆ ಹೋಗ್ತಾ ಇದ್ದೀವಿ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನೆಕ್ಸ್ಟ್ ಶಾಪಿಂಗ್ ಹೋಗ್ತೀನಿ ಅಂತ. ಶಾಪಿಂಗ್ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಗಾಂಧಿ ಬಜಾರ್ಗೆ ಹೋಗ್ತಾ ಇದ್ದೀನಿ. ಬಟ್ ಆ ವಿಡಿಯೋ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇಲ್ಲ, ಯಾಕಂದರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ. ನೀವು ಆ ವಿಡಿಯೋ ನೋಡಬೇಕಂದ್ರೆ ಅದು ಸಪ್ರೇಟ್ ವಿಡಿಯೋ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು, ಅಂದರೆ ಒಂದು ಚಿಕ್ಕ ಕ್ಲಿಪ್ ಅಷ್ಟೇ ಇದು. ನಾನು ಒಂದು ಮದುವೆ ಫಂಕ್ಷನ್ಗೆ ಹೋಗ್ತಾ ಇದ್ದೆ, ಆಗ ನಾನು ಚಿಕ್ಕ ಚಿಕ್ಕ ಕ್ಲಿಪ್ಸ್ ತಗೊಂಡು ಅದನ್ನೇ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದು ನಾನು ರಿಸೆಪ್ಷನ್ಗೆ ರೆಡಿ ಆಗ್ತಾ ಇದ್ದೀನಿ. ಇದು ಬಂದು ನಾನಿವತ್ತು ಹಾಕ್ಕೊಂಡಿರೋ ಡ್ರೆಸ್ ಬಂದು ಮೆಜೆಂಟಾ ಕಲರಲ್ಲಿದೆ. ಸೊ ಅದಕ್ಕೆ ನಾನು ಸ್ಟಡ್ಸ್ ಮ್ಯಾಚ್ ಮಾಡಿ ಒಂದು ಏನು ಕುಂದಂದು ನೆಕ್ ಪೀಸ್ ಆ್ಯಡ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಸ್ವೆಟ್ಟಿಂಗ್ ಆಗ್ತಾಯಿದೆ ಆ್ಯಂಡ್ ಮದುವೆ ತುಂಬಾ ದೂರ ಇದೆ. ಸೊ ರಿಸೆಪ್ಷನ್ಗೆ ಮಾತ್ರ ನಾವು ಹೋಗೋಣ ಅಂದ್ಕೊಂಡ್ವಿ, ಅದು ಬೇರೆ ಇದ್ದಿದ್ದು ಕೆಂಗೇರಿದಲ್ಲಿ. ಸೊ ಅಷ್ಟು ದೂರ ಟ್ರಾವೆಲ್ ಮಾಡಬೇಕು. ಆ್ಯಂಡ್ ಮದುವೆ ಇದ್ದಿದ್ದ ದಿನ ಬಂದು ಸ್ಯಾಟರ್ಡೆ. ಸೊ ಗೊತ್ತಲ್ವಾ, ಸ್ಯಾಟರ್ಡೆ ಅಂದ್ರೇ ವೀಕೆಂಡ್ಸ್ ಅಂದ್ರೇ ತುಂಬ ಗಾಡಿಗಳು ಓಡಾಡ್ತವೆ. ನಾವು ಎಷ್ಟೊತ್ತಾದರೂ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ವಿ, ಏನು ನೈಸ್ ರೋಡ್ಗೆ ಹೋಗೋವರೆಗೂನು. ಆ್ಯಂಡ್ ಇದು ಸ್ಟ್ರೀಟ್ 1522 ಅಂತ. ಫೋಟೋಸ್ ತೊಗೊಳಕ್ಕಾದ್ರೆ ಇದು ಒಳ್ಳೆ ಜಾಗ, ಬಟ್ ನೀವು ಊಟ ಚೆನ್ನಾಗಿರ್ಬೇಕಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಲ್ಲಿ ಊಟ ನಿಜವಾಗ್ಲೂ ಚೆನ್ನಾಗಿರಲ್ಲ. ನಾನು ಬಂದೀಗ ನಿಮಗೆ ನನ್ನ ಮೇಕಪ್ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸೆಟಲ್ಡ್ ಆಗಿ ಮೇಕಪ್ ಇವತ್ತಾಗಿದೆ ನಂದು. ಸದ್ಯಕ್ಕೆ ಅಷ್ಟು ದೂರ ಟ್ರಾವೆಲ್ ಮಾಡಬೇಕು, ನನಗೆ ಹೆವಿ ಅಂತ ಏನೂ ನಾನು ಹಾಕ್ಕೊಂಡಿಲ್ಲ. ಮೇಕಪ್ ಆಗಲಿ ಇಲ್ಲಾಂದರೆ ಡ್ರೆಸ್ ಆಗಲಿ ಏನೂ ಇಲ್ಲ. ಬಟ್ ನನ್ನ ಮೇಕಪ್ ನನಗೆ ಇವತ್ತು ತುಂಬಾ ಇಷ್ಟ ಆಯಿತು. ಸಟಲ್ಡಾಗಿ ಗ್ಲೋಯಿ ಮೇಕಪ್ ಮಾಡಿಕೊಂಡಿದ್ದೆ. ಆ್ಯಂಡ್ ಈ ಡ್ರೆಸ್ಸು ಸ್ವಲ್ಪ ಉದ್ದ ಇದೆ ನನಗೆ. ಇದನ್ನು ಆಲ್ಟ್ರೇಷನ್ ಅಂದರೆ ಟ್ರಿಮ್ ಅಂದರೆ ಕಟ್ ಮಾಡಿಸ್ಬೇಕು, ಬಟ್ ನನಗೆ ಟೈಮ್ ಇರಲಿಲ್ಲ. ಆದ್ದರಿಂದ ಸೊ ಅದನ್ನೇ ವೇರ್ ಮಾಡಿದ್ದೀನಿ. ಬಟ್ ಎಲ್ಲೂ ನನಗೆ ಅನ್ಕಂಫರ್ಟೇಬಲ್ ಅನಿಸಿಲ್ಲ. ಹೆವಿ ಗೌನ್ಸ್ ಎಲ್ಲ ನಾನೇನು ಹಾಕ್ಕೊಂಡಿಲ್ಲ. ಅಷ್ಟು ದೂರ ಹೋಗಬೇಕು, ಆಮೇಲೆ ನನಗೆ ಕಾರಲ್ಲಿ ಅಷ್ಟೊತ್ತು ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಅದರಿಂದ ಹಾಕ್ಕೊಂಡಿಲ್ಲ. ಈಗಾಗಲೇ ನಾವು ರಿಸೆಪ್ಷನ್ಗೆ ಬಂದಿದ್ದೀವಿ. ಸೊ ಈಗ ಹುಡುಗ ಹುಡುಗಿಗೆ ವಿಶ್ ಮಾಡಿ ಆಮೇಲೆ ಊಟ ಮುಗಿಸ್ಕೊಂಡು ಈಗ ನಮ್ಮ ಕಾರ್ ಪಾರ್ಕಿಂಗ್ ಹತ್ರ ನಾನು ಹೋಗ್ತಾ ಇದ್ದೀನಿ. ಸೊ ನೋಡಿದ್ರಲ್ವಾ, ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟೊಂದು ಚಿಕ್ಕದಾಗಿ ಒಂದು ವಿಡಿಯೋ ಅಂತ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ನಿಮ್ಗೆ ಗೊತ್ತಿದೆ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನನ್ನ ವಿಡಿಯೋ ನೋಡೋದು ಮರಿಬೇಡಿ. ಈಗ ತಾನೇ ನಾನು ಮನೆಗೆ ಜಸ್ಟ್ ಬಂದೆ. ಸೊ ಮೇಕಪ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಇವಾಗ ಮಲ್ಕೊಳ್ಳೋದಷ್ಟೇನೆ. ಅಂದರೆ ಫೇಸ್ ವಾಶ್ ಎಲ್ಲ ಮಾಡಿಬಿಟ್ಟು, ಯಾವಾಗಲೇ ನೀವು ಮೇಕಪ್ ವೇರ್ ಮಾಡಿದ್ರು ರಿಮೂವ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಗಾಂಧಿ ಬಜಾರ್ ಶಾಪಿಂಗ್ ಬ್ಲಾಗ್ ಬರುತ್ತೆ, ನೋಡೋದು ಮಿಸ್ ಮಾಡ್ಕೊಳ್ಬೇಡಿ. ಥ್ಯಾಂಕ್ ಯು ಸೋ ಮಚ್.